ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತಿನ ಲಾಗ್ ಬಂದುಬಿಟ್ಟು, ಇವತ್ತು ನಮ್ಮ ತಂಗಿ ಮನೆ ಹತ್ರ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಹೋಗೋಣ, ಬಂದು ತುಪ್ಪದ ಕಾಯಿ ಏನಾದರೂ ತುಂಬಿಸ್ಬಿಟ್ಟು ಹೋಗು ಅಂತ ಹೇಳಿದ್ಲು ನನ್ನ ತಂಗಿ. ಹಾಗಾಗಿ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿ ಹೊರಟೆ. ಅಂದರೆ ನನ್ನ ಮಗಳು ಡ್ಯೂಟಿಗೆ ಹೋಗಿದ್ಲು, ನಾನೊಬ್ಬಳೆ ಹಾಗೆ ವಾಕಿಂಗ್ ಮಾಡ್ಕೊಂಡು ನಮ್ಮ ಮನೆಯವರು ಕರೆಯೋಣ ಅಂದ್ಕೊಂಡೆ. ಆಟೋ ಆಲ್ರೆಡಿ ಯಾಕೋ ಸ್ಟಾರ್ಟೇ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನೇನು ಕೇಳೋಕ್ಕೆ ಹೋಗಲಿಲ್ಲ, ವಾಕಿಂಗ್ ಮಾಡಿಕೊಂಡೆ. ಹೋಗ್ಬೋದು, ಏನು ದೂರ ಏನಿರಲಿಲ್ಲ. ಹಾಗಾಗಿ ಇದು ನಮ್ಮ ನಾನು ಓಡಾಡುವಂಥ ಸರ್ಕಲಲ್ಲಿ ಬರುತ್ತೆ. ಮತ್ತು ದೇವಸ್ಥಾನದ ಹತ್ರ ಅವಳು ಆ್ಯಕ್ಚುಲಿ ಫೋನ್ ಮಾಡಿ ನಾನು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ, ಅಲ್ಲಿಗೆ ಬಂದುಬಿಡು ಅಂತ ಹೇಳಿದ್ಲು. ಆಮೇಲೆ ಅಲ್ಲೇ ಬಂದ್ವಿ. ಇನ್ನೂ ಯಾರೂ ಬಂದಿರಲಿಲ್ಲ ಅವ್ರ ಕಡೆ. ಅವರ ನಾದಿನಿ ಮಗ ಹಾಕೋತೈತಿದ್ದು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡಿದ್ದು. ಹಂಗೆ ದೇವಸ್ಥಾನದೊಳಗೆಲ್ಲ ನೋಡೋಣ ಬಾ, ಆಮೇಲೆ ಜನ ತುಂಬ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು. ಇದು ಶಿವನ ದೇವಸ್ಥಾನ, ಅಂದರೆ ಮೇಲ್ಗಡೆ ಶಿವನ ವಿಗ್ರಹ ಇದೆ, ಒಳಗಡೆ ಅರಳಿಕಟ್ಟೆ ಈ ಥರ ವಿಗ್ರಹಗಳಿದೆ. ನಾನು ಯಾವತ್ತೂ ಹೋಗಿರಲಿಲ್ಲ, ಇಲ್ಲಿ ಇದೇ ಫಸ್ಟ್ ಟೈಮ್. ನಾನು ವಿಗ್ರಹ ಏನು ಇಲ್ವಾ ಅಂದೆ, ಇಲ್ಲ ಅರಳಿಕಟ್ಟೆ ಒಂದೇ ಒಳಗಡೆ ಇರೋದು ಮರ, ಅರಳಿ ಮರ ನೋಡಿ. ಅಲ್ಲೆಲ್ಲ ಆಲ್ರೆಡಿ ತುಪ್ಪದ ಕಾಯಿ ತುಂಬಿ ಪೂಜೆ ಅಂತ ಇಡುಮುಡಿ ಕಟ್ತಾಯಿದ್ದಾರೆ. ಓಕೆನಾ, ಬೇಗ ಬಂದಿರೋ ಅದೇನೋ ಟೋಕನ್ ಕೊಟ್ಟಿದ್ದಾರೆ ಅಂತಿದ್ರು. ಇವ್ರದ್ದೆಲ್ಲ ಲಾಸ್ಟಲ್ಲಿದೆ ಅನಿಸುತ್ತೆ. ಬೇಗ ಇರೋರ್ದೆಲ್ಲ ಬಂದು ಮಾಡ್ಕೋತಾಯಿದ್ರು. ಅಷ್ಟೊತ್ತಿಗೆ ಇಲ್ಲೆಲ್ಲ ಕೈ ಮುಕ್ಕೊಂಡು ನವಗ್ರಹಗಳು ಎಲ್ಲ ಕೈ ಮುಕ್ಕೊಂಡು ಜನ ಆಮೇಲೆ ರಶ್ ಆಗಿಬಿಡ್ತಾರೆ ಅಂದ್ಬಿಟ್ಟು, ಆಮೇಲೆ ಅಷ್ಟೊತ್ತಿಗೆ ನಮ್ಮ ತಂಗಿಯವರ ಯಜಮಾನ್ರು ಬಂದರು. ಆಮೇಲೆ ಇನ್ನೂ ಲೇಟ್ ಆಗುತ್ತೆ ಅಂದ್ಕೊಂಡು ಮಾತಾಡಿಕೊಂಡು, ಇವತ್ತು ಹನುಮ ಜಯಂತಿ ಇದೆ, ಅಲ್ಲಿ ಕೆಳಗಡೆನೇ ಒಂದು ಹನುಮ ಇದು ದೇವಸ್ಥಾನ ಇತ್ತು. ಅಲ್ಲಿಗೆ ಹೋಗೋಣ, ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹಂಗೆ ವಾಕಿಂಗ್ ಮಾಡಿಕೊಂಡು ಬಂದ್ವಿ. ನಮ್ಮ ತಂಗಿಯವ್ರ ಯಜಮಾನ್ರು ನಾನು ಒಂದು ಸ್ವಲ್ಪ ಅಲ್ಲೇ ಕೆಳಗಡೆ ಡೌನಲ್ಲೇ ಇತ್ತು. ನಾನು ಆಲ್ರೆಡಿ ಓಡಾಡ್ತಿದ್ವಿ. ಹಂಗೆ ಸರಿ ಹೋಗೋಣ ನಡಿ, ಕೈ ಮುಕ್ಕೊಂಬರೋಣ ಅಂದ್ಬಿಟ್ಟು ಹೋದ್ವಿ. ಅಂದರೆ ಅವಾಗ ತಾನೇ ಸ್ವಲ್ಪ ಜನ ಇದ್ದರು, ಅಷ್ಟು ಜನ ಏನಿರಲಿಲ್ಲ ಸದ್ಯಕ್ಕೆ. ಒಂದು ಮಧ್ಯಾಹ್ನ ಊಟ ಇತ್ತು. ಹಾಗಾಗಿ ಇವಳು ನನ್ನ ತಂಗಿ ದರ್ಶನ ಮಾಡಿಕೊಂಡು ಮಧ್ಯಾಹ್ನ ಊಟ ಇರುತ್ತೆ. ಹಂಗೆ ನೋಡಿ ಎಷ್ಟು ಕ್ಯೂ ಇದೆ. ನಾವು ಹೋದ್ಮೇಲಂತೂ ತುಂಬ ಕ್ಯೂ ಆಗೋಯ್ತು. ಆಮೇಲೆ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡ್ವಿ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಮಧ್ಯಾಹ್ನ ಊಟಕ್ಕೆಲ್ಲ ಪೆಂಡಲ್ ಹಾಕಿ ನೀಟಾಗಿ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಎಷ್ಟು ಹೂವಿನ ಅಲಂಕಾರ ನೋಡೋಕ್ಕೆ ಒಂದು ಚೆಂದ. ಇಂಥ ಇದರಲ್ಲಿ ಇದೇ ದೇವಸ್ಥಾನ ಅಂತಲ್ಲ, ತುಂಬ ದೇವಸ್ಥಾನಗಳಲ್ಲಿ ದಿನಗಳಲ್ಲಿ ಎಷ್ಟು ಚೆನ್ನಾಗಿ ಹೂಗಳಲ್ಲಿ ಅಲಂಕಾರ ಮಾಡಿರ್ತಾರೆ ಅಂದರೆ ನೋಡೋಕ್ಕೆ ಎರಡು ಕಣ್ಣು ಸಾಲದು. ನೋಡಿ ಹತ್ತಿರದಿಂದ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಂಜನೇಯ ಸ್ವಾಮಿಗಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಹಂಗೆ ನೋಡಿಕೊಂಡು ಆಮೇಲೆ ಕೈ ಮುಕ್ಕೊಂಡು ಹಾಗೆ ಈ ಕಡೆ ಒಂದು ವಿಗ್ರಹ ಇಟ್ಟಿದ್ರು. ಅಲ್ಲಿ ಹೋಮ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಒಂದು ಕಡೆ ಎಲ್ಲ ಪ್ರಸಾದಕ್ಕೆ ಅಕ್ಕಿ, ಬೆಲ್ಲ, ಬೇಳೆ ಎಲ್ಲ ಏನೇನೋ ಕೊಟ್ಟಿರ್ತಾರಲ್ಲ ಅದೆಲ್ಲ ಜೋಡಿಸಿದ್ರು, ಮತ್ತು ರೆಡಿ ಮಾಡ್ಕೋತಾಯಿದ್ರು. ಮತ್ತು ಮಾಮೂಲಿ ಒಂದು ಕಡೆ ಎಲ್ಲ ನವಗ್ರಹಕ್ಕೆ ಸುತ್ತ ಹಾಕ್ಕೊಂಡು ಕೈ ಮುಕ್ಕೊಂಡು ಬರ್ತಾಯಿದ್ರು. ಅಲ್ಲೇನಿಲ್ಲ, ಬರೀ ಮಂಗಳಾರತಿ ಇಟ್ಟಿದ್ರು ಅಷ್ಟೇ. ಅಂದರೆ ಒಳಗಡೆ ಡೈರೆಕ್ಟಾಗಿ ಬಿಡ್ತಿರ್ಲಿಲ್ಲ, ಅಲ್ಲಿ ಇಂಪಾರ್ಟೆಂಟ್ ಆಗಿರೋರು ಹೋಗ್ತಾಯಿದ್ರು. ನಾನು ಒಳಗಡೆ ಬಿಡ್ತಾರೇನೋ ಅಂದರೆ ಇಲ್ಲ ಬಿಡೋಲ್ಲ, ಜನ ತುಂಬ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಮಾಮೂಲಿ ಈಚೆಗಡೆನೇ ಬಾಗಿಲ ಹತ್ರನೇ ನಿಂತ್ಕೊಂಡು ನೋಡಿಕೊಂಡು ಆರತಿ ತಟ್ಟೆ, ತುಳಸಿ ಎಲ್ಲ ಇಟ್ಟಿದ್ರು. ಈಸ್ಕೊಂಡು ಮಂಗಳಾರತಿ ತೊಗೊಂಡು ಹೋಗೋದು ಅಷ್ಟೇ, ಒಳಗಡೆ ಹೋಗಂಗಿಲ್ಲ. ನಾವು ಮೊದಲೊಂದು ಸಲ ಬಂದಾಗ ಒಳಗಡೆ ಎಲ್ಲ ಹೋಗಿ ಕೈ ಮುಕ್ಕೊಂಡು ಬಂದಿದ್ವಿ. ಇವತ್ತು ಜನ ರಶ್ ಇರ್ತಾರೆ ಅಂದ್ಬಿಟ್ಟು ಬಿಟ್ಟಿಲ್ಲ. ಆಮೇಲೆ ಅಲ್ಲೇ ಕೈ ಮುಕ್ಕೊಂಡು ನೋಡಿಕೊಂಡು ಮುಂದೆ ಬಂದ್ವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅದೇನೋ ಬೆಳ್ಳಿದೆಲ್ಲ ಹಾಕಿ, ಅಂದರೆ ಅದು ಝೂಮ್ ಮಾಡೋಕ್ಕಾಗಲಿಲ್ಲ, ಜನ ಹಿಂದೆ ಬರ್ತಿದ್ರಲ್ಲ, ಮುಂದೆ ಝೂಮ್ ಮಾಡೋಕ್ಕಾಗಲಿಲ್ಲ. ಹಂಗೂ ಮಧ್ಯೆ ನೋಡಿ ಯಾರ್ಯಾರೋ ಬಂದು ನಿಂತ್ಕೊತಾನೆ ಇದ್ದಾರೆ. ಅದರಲ್ಲೇ ಸ್ವಲ್ಪ ಹಂಗೆ ಹಿಡ್ದೆ ಅಷ್ಟೇ, ಅದು ಝೂಮ್ ಮಾಡೋಕ್ಕೂ ಆಗಲಿಲ್ಲ ನನಗೆ. ಆಮೇಲೆ ವಿಡಿಯೋ ಮಾಡಿಕೊಂಡು ಮತ್ತು ನವಗ್ರಹಗಳನ್ನೆಲ್ಲ ಸುತ್ತ ಹಾಕ್ಕೊಂಡು, ನಾನು ಆ್ಯಕ್ಚುಲಿ ಹನುಮಂತನ ದೇವಸ್ಥಾನಕ್ಕೆ ಬರಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಮಾರುತಿ ಮಂದಿರಕ್ಕೆ. ಆ ದೇವರು ಕರ್ಸ್ಕೋತು ನೋಡಿ. ಹಂಗೆ ನಾವು ಅಂದ್ಕೊಂಡೇ ಇರಲ್ಲ, ಆದ್ರೂ ಆ ಟೈಮು ಹೋಗ್ಬೇಕು ಅಂತ ಇದ್ದರೆ ಇಲ್ಲಿಂದ ನಾನು ಅಲ್ಲಿಗೆ ಬರೀ ಇಡುಮುರಿ ಹತ್ರ ತುಪ್ಪದ ಕಾಯಿ ತುಂಬಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ಆದರೆ ಇಲ್ಲಿವರೆಗೂ ಬರೋ ಋಣ ಇತ್ತು. ಇಲ್ಲಿ ಪ್ರಸಾದ ಇಸ್ಕೊಂಡು, ಪ್ರಸಾದ ಏನಿಲ್ಲ, ಮಾಮೂಲಿ ಕೈ ಮುಕ್ಕೊಂಡು ಇನ್ನೂ ಕೊಡ್ತಾರೆ, 12 ಗಂಟೆಗೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಬೇಗನೆ ಅಂತ ಹೇಳ್ತಾಯಿದ್ರು. ಆಮೇಲೆ ಅಲ್ಲಿ ಹೋಗಿ ಇಡುಮುರಿ ಕಟ್ತಾರಲ್ಲ, ತುಪ್ಪದ ಕಾಯಿ ಎಲ್ಲ ತುಂಬಿಸ್ಬೇಕು, ಅಲ್ಲಿ ಹೋಗೋಣ ಬೇಗನೆ ಅಂದ್ಬಿಟ್ಟು ಅಲ್ಲೆಲ್ಲ ಕೈ ಮುಕ್ಕೊಂಡು ದರ್ಶನ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಆದರೂ ಒಂಥರ ನೋಡೋಕೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಅಷ್ಟೊಂದು ಹೂವಿನಲ್ಲಿ ನೋಡಿ, ಇದು ನಾನು ಆಗಲೇ ಹೇಳಿದ್ನಲ್ಲ, ಮತ್ತು ಸಪ್ರೇಟಾಗಿ ವಿಗ್ರಹ ಇಟ್ಟು ಹೋಮ ಮಾಡೋಕ್ಕೆ ರೆಡಿ ಮಾಡಿದ್ದಾರೆ. ಇನ್ನೂ ಮಾಡಿರಲಿಲ್ಲ, ಅವರು ರೆಡಿ ಮಾಡ್ತಿದ್ದಾರೆ ನೋಡಿ. ಈ ಕಡೆ ಎಲ್ಲ ಬೆಲ್ಲ, ಬೇಳೆ, ಅಕ್ಕಿ ಏನೇನೋ ಕೊಟ್ಟಿರ್ತಾರಲ್ಲ ಜನ, ಅದೆಲ್ಲನೂ ಜೋಡಿಸಿದ್ದಾರೆ. ನಾವು ಏನಾದರೂ ಕೊಡ್ಬೋದು, ನಮ್ಗೆ ಗೊತ್ತಿರಲಿಲ್ಲ. ನಾನು ಆ್ಯಕ್ಚುಲಿ ಪರ್ಸು ತೊಗೊಂಡೋಗಿರಲಿಲ್ಲ. ಮತ್ತು ಆಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಕೈ ಮುಕ್ಕೊಂಡು
ಆಮೇಲೆ ಇಲ್ಲಿಗೆ ಬಂದ್ವಿ. ಆಲ್ರೆಡಿ ಎಲ್ಲ ರೆಡಿ ಆಗ್ಬಿಟ್ಟು ತುಪ್ಪದ ಕಾಯಿ ಎಲ್ಲ ತುಂಬ್ಸೋಕ್ಕೆ ರೆಡಿ ಆಗಿರಲಿಲ್ಲ. ನಾವು ಹೋದ್ವಿ. ಆಮೇಲೆ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ಮತ್ತೆ ನಾನು ನಾಷ್ಟ ಬೇರೆ ಮಾಡಿರಲಿಲ್ಲ. ನನ್ನ ತಂಗಿ ಬೇಗ ಬಾ ಬಾ ಅಂತ ಫೋನ್ ಮಾಡಿ, ಹಾಗೆ ಬಂದೆ ಕಣೆ ನೀನು ಹಿಂಸೆಯಿಂದ ನಾಷ್ಟ ಮಾಡಿಲ್ಲ ಅಂದೆ, ಬೇಗ ಆಗುತ್ತೆ ಅಂತ ಬಂದೆ, ಸ್ಟಿಚಿಂಗ್ ಮಾಡೋದೈತೆ ಅಂದ್ಬಿಟ್ಟು ಅಂದಿದ್ದಕ್ಕೆ, ಸರಿ ಬಾ, ಅವ್ರ ಮನೆ ಹತ್ರನೇ ಇತ್ತು, ಬಾ ನಾಷ್ಟ ಮಾಡ್ಕೊಂಬರೋಣ ಅಂದರು. ಅವ್ರ ಅತ್ತೆನೂ ಅಷ್ಟೇ, ಪಾಪ ಹೋಗು ನಾಷ್ಟ ಮಾಡಿಲ್ಲ, ಮಾಡಿಸ್ಕೊಂಬರೋಗು, ನಾನು ಫೋನ್ ಮಾಡ್ತೀನಿ ಅಂದ್ಬಿಟ್ಟು ಆಮೇಲೆ ಹೋಗಿ ರಾಗಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ಲು. ಆಮೇಲೆ ಅದನ್ನು ತಿಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ನಿಂತಿದ್ದು ಅಷ್ಟಕ್ಕೆ ಫೋನ್ ಮಾಡಿದ್ರು ಬನ್ನಿ ಅಂತ. ಆಮೇಲೆ ಅಷ್ಟಕ್ಕೆ ಇಳಿಮುಡಿ ಕೂತಿದ್ರು, ಎಲ್ಲ ತುಪ್ಪದ ಕಾಯಿ ತುಂಬಿಸ್ತಾಯಿದ್ರು. ನಾನು ತುಂಬಿಸ್ಬಿಟ್ಟು ಆಮೇಲೆ ಕೈ ಮುಕ್ಕೊಂಡು ಅಷ್ಟೊತ್ತಿಗೆ ಅವ್ರ ಕಡೆ ನಮ್ಮ ತಂಗಿಯವ್ರ ನಾದಿನಿ ಮಗ ಇಳಿಮುಡಿ ಎಲ್ಲ ಇದು ಮಾಡ್ಕೊಂಡು ಆಯಿತು. ಮತ್ತು ನಾನು ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸರಿಯಾಗಿ, ಎಲ್ಲ ಜನ ತುಂಬ್ಕೊಂಬಿಟ್ಟಿದ್ರು. ನನ್ನ ತಂಗಿ ಕೊಟ್ಟೆ, ಅವಳು ಸರಿಯಾಗಿ ವೀಡಿಯೋ ಮಾಡಲೇ ಇಲ್ಲ. ಆಮೇಲೆ ನೋಡಿ ಎಲ್ಲ ಆದಮೇಲೆ ಸ್ವಲ್ಪ ಹಂಗೆ ನಮ್ಮ ತಂಗಿಯವ್ರು ಯಜಮಾನ್ರು ಅಕ್ಕಿ ಹಾಕ್ತಾಯಿದ್ರು, ಅದೇನೋ ಕೈಲಿ 3 ಇಡಿ ಹಾಕಿಸ್ತಾರಲ್ಲ ಅದು ಹಾಕ್ತಾಯಿದ್ರು. ಆವಾಗ ಒಂಚೂರು ಹಂಗೆ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಆಮೇಲೆ ಎಲ್ಲ ಮುಗಿಸ್ಕೊಂಡು, ಅವ್ರು ಇನ್ನೂ ಲೇಟ್ ಆಗುತ್ತೆ ಹೋಗೋದು, ಆಮೇಲೆ ಇನ್ನೂ ಪ್ರಸಾದ ಮಾಡ್ತಾಯಿದ್ರು. ಎಲ್ಲರೂ ಪ್ರಸಾದ ತಿಂದ್ಕೊಂಡು ಆಮೇಲೆ ಹೋಗೋದು. ಹಾಗಾಗಿ ಸರಿ ನಾನು ಹೋಗ್ತೀನಪ್ಪ, ಲೇಟ್ ಆಗುತ್ತೆ, ನನಗೂ ಬಟ್ಟೆ ಹೊಲಿಯೋದೈತೆ, ಕೊಡಬೇಕು ಅಂತ ಹೇಳಿದೆ. ಅವ್ರ ಅತ್ತೆ ಮಾತ್ರ ಇರು ಅಂತ ಹೇಳಿದ್ರು. ಇನ್ನೊಂದು 5 ನಿಮಿಷ ಇರು, ಹೋಗುವೆ, ಪ್ರಸಾದ ಇಸ್ಕೊಂಡು ಹೋಗುವೆ ಅಂದರು. ಅಯ್ಯೋ ಆಗೋದಿಲ್ಲಮ್ಮ, ಬರ್ತೀನಿ ನಾನು ಅಂದ್ಬಿಟ್ಟು ಆಮೇಲೆ ಮುಗಿಸ್ಕೊಂಡು ಬಂದೆ.